ಮೈಸೂರು ಸಂಸ್ಥಾನ ಸರ್ ಯಾರು ಮರೆಯಕ್ ಸಾಧ್ಯ ಇಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬ ಯುವರಾಜನ ಹತ್ರದಿಂದ ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಸರ್. ಈಗ ನಿಮ್ಮನ್ನ ನಾನು ಏನಂತ ಕರೀಲಿ ಸರ್? ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಯದುವೀರ್ ಅಂತಾನೆ ಕರೆಯೋದು. ದಯವಿಟ್ಟು ಅದನ್ನೇ ಬಳಸಿ ನೀವು. ಯದುವೀರ್ ಸರ್ ಅಂತ ಕರೀಬಹುದಾ ಸರ್? ದಯವಿಟ್ಟು. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ ಸೌಭಾಗ್ಯ ಸರ್. ಈ ಪ್ರಶಸ್ತಿಗಳ ಸಂಭ್ರಮ, ಇಲ್ಲಿ ಗೆಲುವಿನ ಒಂದು ಸಂಭ್ರಮ ಆಗ್ತಿದೆ. ಹೊಸಬರು ಅಥವಾ ಒಂದು ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮಕ್ಕೆ ಒಂದು ಪ್ರತಿಭೆಗಳನ್ನ ಗುರುತಿಸಿ ಈ ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಕಲಾವಿದರು ಬರೀ ಆಧುನಿಕ ಕಾಲದಲ್ಲ, ಸಾವಿರಾರು ವರ್ಷದಿಂದ ನಮ್ಮ ಕರ್ನಾಟಕದ ಪಾರಂಪರೆಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಲೆ ಇದ್ರೆ ಅದು ನಮ್ಮ ಕಲಾವಿದರಿಂದಾನೇ ಬಂದಿರತಕ್ಕಂಥದ್ದು. ಸೊ ಅವ್ರಿಗೆ ನಾವು ಯಾವತ್ತೂ ಸಹ ಒಂದು ಆಭಾರಿಯಾಗಿರ್ತೀವಿ ಮತ್ತು ಅವರ ಕಲೆಯನ್ನು ಆ ಕನ್ನಡಿಗರ ಒಂದು ಏನು ಪಾರಂಪರೆ ಇದೆ ಆ ಒಂದು ದೃಷ್ಟಿಯಿಂದ ಮುಂದುವರಿಬೇಕಾಗಿದೆ ಮತ್ತು ಸದಾ ಆ ಕರ್ನಾಟಕ ಒಂದು ಪ್ರತಿನಿಧಿಸುವಂತದ್ ಕೆಲಸವನ್ನು ಅವರು ಮುಂದೆ ಇರಬೇಕು. ಮತ್ತೆ ಅವರ ಒಂದು ನೇತೃತ್ವದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಸರ್, ಈಗ ನನ್ನೊಂದು ಪ್ರಶ್ನೆ ಇದೆ. ಅರಮನೆ ಅಂದ್ರೆ ನಮ್ಮೊಂದು ಕಲ್ಪನೆ ಇದೆ, ಒಂದು ವೈಭೋಗ, ಅದೊಂದು ಸಂಭ್ರಮ, ಸಡಗರ. ಅಲ್ಲಿಂದ ಬಂದು ಜನಗಳ ನಡುವೆ ಜನಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನಗಳ ಮಧ್ಯದಲ್ಲಿ ಮೈಸೂರು ಸಂಸ್ಥಾನ ಸರ್ ಯಾರು ಮರೆಯಕ್ ಸಾಧ್ಯ ಇಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬ ಯುವರಾಜನ ಹತ್ರದಿಂದ ನೋಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಸರ್. ಈಗ ನಿಮ್ಮನ್ನ ನಾನು ಏನಂತ ಕರೀಲಿ ಸರ್? ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಯದುವೀರ್ ಅಂತಾನೆ ಕರೆಯೋದು. ದಯವಿಟ್ಟು ಅದನ್ನೇ ಬಳಸಿ ನೀವು. ಯದುವೀರ್ ಸರ್ ಅಂತ ಕರೀಬಹುದಾ ಸರ್? ದಯವಿಟ್ಟು. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ ಸೌಭಾಗ್ಯ ಸರ್. ಈ ಪ್ರಶಸ್ತಿಗಳ ಸಂಭ್ರಮ, ಇಲ್ಲಿ ಗೆಲುವಿನ ಒಂದು ಸಂಭ್ರಮ ಆಗ್ತಿದೆ. ಹೊಸಬರು ಅಥವಾ ಒಂದು ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮಕ್ಕೆ ಒಂದು ಪ್ರತಿಭೆಗಳನ್ನ ಗುರುತಿಸಿ ಈ ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಕಲಾವಿದರು ಬರೀ ಆಧುನಿಕ ಕಾಲದಲ್ಲ, ಸಾವಿರಾರು ವರ್ಷದಿಂದ ನಮ್ಮ ಕರ್ನಾಟಕದ ಪಾರಂಪರೆಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಲೆ ಇದ್ರೆ ಅದು ನಮ್ಮ ಕಲಾವಿದರಿಂದಾನೇ ಬಂದಿರತಕ್ಕಂಥದ್ದು. ಸೊ ಅವ್ರಿಗೆ ನಾವು ಯಾವತ್ತೂ ಸಹ ಒಂದು ಆಭಾರಿಯಾಗಿರ್ತೀವಿ ಮತ್ತು ಅವರ ಕಲೆಯನ್ನು ಆ ಕನ್ನಡಿಗರ ಒಂದು ಏನು ಪಾರಂಪರೆ ಇದೆ ಆ ಒಂದು ದೃಷ್ಟಿಯಿಂದ ಮುಂದುವರಿಬೇಕಾಗಿದೆ ಮತ್ತು ಸದಾ ಆ ಕರ್ನಾಟಕ